ಶಾಲಾ ಮಕ್ಕಳಿಗೆ ನೀಡುತ್ತಿದ್ದಂತಹ ಚಿಕ್ಕಿಯನ್ನು ಪೌಷ್ಟಿಕಾಂಶಕ್ಕಾಗಿ ಅಂತ ನೀಡುತ್ತಿದ್ದಂತಹ ಚಿಕ್ಕಿಯನ್ನು ಸರ್ಕಾರ ಸ್ಥಗಿತಗೊಳಿಸಿದೆ. ಸರ್ಕಾರ ಅದಕ್ಕೆ 2 ಕಾರಣಗಳನ್ನು ಕೊಡ್ತಾ ಇದೆ. ಈ ವಿಚಾರವಾಗಿ ಬಿಜೆಪಿ ಕೆಂಡ ಕಾರಿದೆ. ಎಷ್ಟೋ ಜನರ ಬಾಲ್ಯವನ್ನ ನೆನಪಿಸುವ ಶೇಂಗಾ ಚಿಕ್ಕಿ, ಶೇಂಗಾಗೆ ಬೆಲ್ಲದ ಪಾಕ ಕೊಟ್ಟು ಮಾಡುವಂತಹ ಚಿಕ್ಕಿ ಮನೆ ಮಕ್ಕಳ ಹೃದಯವನ್ನ ಕದ್ದ ಸಿಹಿ ತಿನಿಸು. ಬಡವರ ಬಾದಾಮಿ ಈ ಚಿಕ್ಕಿಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ. ಶಾಲಾ ಮಕ್ಕಳಿಗೆ ನೀಡುತ್ತಿದ್ದ ಚಿಕ್ಕಿ ಸ್ಥಗಿತಕ್ಕೆ ಆದೇಶ. 2 ಕಾರಣ ಕೊಟ್ಟು ವಿತರಣೆ ನಿಲ್ಲಿಸಿದ ಸರ್ಕಾರ. ಬಿಸಿಯೂಟ ಯೋಜನೆಯಡಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ರೂಪದಲ್ಲಿ ಚಿಕ್ಕಿಯನ್ನ ವಿತರಿಸಲಾಗ್ತಾ ಇದೆ. ಆದ್ರೆ ಇದೀಗ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಇನ್ಮುಂದೆ ಶಾಲಾ ಮಕ್ಕಳಿಗೆ ಚಿಕ್ಕಿಯನ್ನ ನೀಡೋದಿಲ್ಲ ಅಂತ ಆದೇಶದಲ್ಲಿ ಹೇಳಿದೆ. ಧಾರವಾಡ ಮತ್ತು ಕಲಬುರಗಿಯಲ್ಲಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಶಾಲಾ ಮಕ್ಕಳಿಗೆ ನೀಡಲಾಗ್ತಾ ಇರುವಂತಹ ಚಿಕ್ಕಿಯಲ್ಲಿ ಕೊಬ್ಬಿನ ಅಂಶ ಮತ್ತು ಸಕ್ಕರೆ ಅಂಶ ಅಧಿಕವಾಗಿದೆ ಅಂತ ಹೇಳಿದ್ದಾರೆ. ನಿಗದಿತ ಪ್ರಮಾಣದಲ್ಲಿ ಚಿಕ್ಕಿಯು ಲಭ್ಯವಾಗ್ತಾ ಇಲ್ಲ. ಅಲ್ಲದೆ ಇದನ್ನ ಸಮರ್ಪಕವಾಗಿ ಸಂಗ್ರಹಿಸದೇ ಇರುವುದು ಹಾಗೂ ಅವಧಿ ಮೀರಿದ ಚಿಕ್ಕಿಗಳನ್ನ ಮಕ್ಕಳಿಗೆ ನೀಡ್ತಾ ಇರೋದು ಕಂಡು ಬಂದಿದೆ. ಈ ಎಲ್ಲ ಸಂಗತಿಗಳು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹಾಗಾಗಿ ಚಿಕ್ಕಿ ವಿತರಣೆ ಸ್ಥಗಿತಗೊಳಿಸಿ ಮೊಟ್ಟೆ ಅಥವಾ ಬಾಳೆಹಣ್ಣು ಮಾತ್ರ ವಿತರಿಸಲು ಶಿಕ್ಷಣ ಇಲಾಖೆ ಆದೇಶಿಸಿದೆ. ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಮಾತ್ರ ವಿತರಿಸಲು ಪ್ರತ್ಯೇಕವಾದ ಮಾರ್ಗಸೂಚಿಯನ್ನ ಹೊರಡಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಸೂಚನೆ ನೀಡಿದೆ. ಈ ನಡುವೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ನೋಡ್ತೀವಿ ಏನೋ ಪಾಪ ಆ ಮಕ್ಕಳಿಗೆ ಕೊಡ್ತಾ ಇದ್ದಿದ್ದು ಆ ಚಿಕ್ಕಿ ಎಲ್ಲಕ್ಕೂ ಚುಕ್ಕಿ ಇಟ್ಟಾಯ್ತು. ಈ ಚಿಕ್ಕಿಗೂ ಇವಾಗ ಚುಕ್ಕಿ ಇಟ್ಟಾಗೋಯ್ತು. ಇನ್ನೇನು ಉಳಿಸಿದ್ದಾರೆ ಇವರು? ಚಿಕ್ಕಿ ಬದಲಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ. ಇನ್ನು ಮಧ್ಯಾಹ್ನ ಊಟ ಯೋಜನೆಯಡಿ ಶಾಲೆಯ ಮಕ್ಕಳಿಗೆ ಚಿಕ್ಕಿಯ ಬದಲಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣುಗಳನ್ನು ನೀಡಬೇಕೆಂದು ಇಲಾಖೆ ಆದೇಶಿಸಿದೆ. 2021ರಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯಡಿ ಮಕ್ಕಳಿಗೆ ಪರ್ಯಾಯವಾಗಿ ಬಾಳೆಹಣ್ಣಿನ ಬದಲಿಗೆ ಚಿಕ್ಕಿ ನೀಡಲು ಆರಂಭಿಸಲಾಗಿತ್ತು. ಮೊಟ್ಟೆ ದಿನದ ಶಾಲಾ ಮಕ್ಕಳಿಗಾಗಿ ಈ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಇದೀಗ ಸರ್ಕಾರ ಮಕ್ಕಳ ಅಚ್ಚುಮೆಚ್ಚಿನ ಚಿಕ್ಕಿಯನ್ನ ಕೈಬಿಟ್ಟಿರೋದು ಬೇಸರವನ್ನ ತರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಲಾ ಮಕ್ಕಳಿಗೆ ನೀಡುತ್ತಿದ್ದಂತಹ ಚಿಕ್ಕಿಯನ್ನು ಪೌಷ್ಟಿಕಾಂಶಕ್ಕಾಗಿ ಅಂತ ನೀಡುತ್ತಿದ್ದಂತಹ ಚಿಕ್ಕಿಯನ್ನು ಸರ್ಕಾರ ಸ್ಥಗಿತಗೊಳಿಸಿದೆ. ಸರ್ಕಾರ ಅದಕ್ಕೆ 2 ಕಾರಣಗಳನ್ನು ಕೊಡ್ತಾ ಇದೆ. ಈ ವಿಚಾರವಾಗಿ ಬಿಜೆಪಿ ಕೆಂಡ ಕಾರಿದೆ. ಎಷ್ಟೋ ಜನರ ಬಾಲ್ಯವನ್ನ ನೆನಪಿಸುವ ಶೇಂಗಾ ಚಿಕ್ಕಿ, ಶೇಂಗಾಗೆ ಬೆಲ್ಲದ ಪಾಕ ಕೊಟ್ಟು ಮಾಡುವಂತಹ ಚಿಕ್ಕಿ ಮನೆ ಮಕ್ಕಳ ಹೃದಯವನ್ನ ಕದ್ದ ಸಿಹಿ ತಿನಿಸು. ಬಡವರ ಬಾದಾಮಿ ಈ ಚಿಕ್ಕಿಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ. ಶಾಲಾ ಮಕ್ಕಳಿಗೆ ನೀಡುತ್ತಿದ್ದ ಚಿಕ್ಕಿ ಸ್ಥಗಿತಕ್ಕೆ ಆದೇಶ. 2 ಕಾರಣ ಕೊಟ್ಟು ವಿತರಣೆ ನಿಲ್ಲಿಸಿದ ಸರ್ಕಾರ. ಬಿಸಿಯೂಟ ಯೋಜನೆಯಡಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ರೂಪದಲ್ಲಿ ಚಿಕ್ಕಿಯನ್ನ ವಿತರಿಸಲಾಗ್ತಾ ಇದೆ. ಆದ್ರೆ ಇದೀಗ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಇನ್ಮುಂದೆ ಶಾಲಾ ಮಕ್ಕಳಿಗೆ ಚಿಕ್ಕಿಯನ್ನ ನೀಡೋದಿಲ್ಲ ಅಂತ ಆದೇಶದಲ್ಲಿ ಹೇಳಿದೆ. ಧಾರವಾಡ ಮತ್ತು ಕಲಬುರಗಿಯಲ್ಲಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಶಾಲಾ ಮಕ್ಕಳಿಗೆ ನೀಡಲಾಗ್ತಾ ಇರುವಂತಹ ಚಿಕ್ಕಿಯಲ್ಲಿ ಕೊಬ್ಬಿನ ಅಂಶ ಮತ್ತು ಸಕ್ಕರೆ ಅಂಶ ಅಧಿಕವಾಗಿದೆ ಅಂತ ಹೇಳಿದ್ದಾರೆ. ನಿಗದಿತ ಪ್ರಮಾಣದಲ್ಲಿ ಚಿಕ್ಕಿಯು ಲಭ್ಯವಾಗ್ತಾ ಇಲ್ಲ. ಅಲ್ಲದೆ ಇದನ್ನ ಸಮರ್ಪಕವಾಗಿ ಸಂಗ್ರಹಿಸದೇ ಇರುವುದು ಹಾಗೂ ಅವಧಿ ಮೀರಿದ ಚಿಕ್ಕಿಗಳನ್ನ ಮಕ್ಕಳಿಗೆ ನೀಡ್ತಾ ಇರೋದು ಕಂಡು ಬಂದಿದೆ. ಈ ಎಲ್ಲ ಸಂಗತಿಗಳು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹಾಗಾಗಿ ಚಿಕ್ಕಿ ವಿತರಣೆ ಸ್ಥಗಿತಗೊಳಿಸಿ ಮೊಟ್ಟೆ ಅಥವಾ ಬಾಳೆಹಣ್ಣು ಮಾತ್ರ ವಿತರಿಸಲು ಶಿಕ್ಷಣ ಇಲಾಖೆ ಆದೇಶಿಸಿದೆ. ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಮಾತ್ರ ವಿತರಿಸಲು ಪ್ರತ್ಯೇಕವಾದ ಮಾರ್ಗಸೂಚಿಯನ್ನ ಹೊರಡಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಸೂಚನೆ ನೀಡಿದೆ. ಈ ನಡುವೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ನೋಡ್ತೀವಿ ಏನೋ ಪಾಪ ಆ ಮಕ್ಕಳಿಗೆ ಕೊಡ್ತಾ ಇದ್ದಿದ್ದು ಆ ಚಿಕ್ಕಿ ಎಲ್ಲಕ್ಕೂ ಚುಕ್ಕಿ ಇಟ್ಟಾಯ್ತು. ಈ ಚಿಕ್ಕಿಗೂ ಇವಾಗ ಚುಕ್ಕಿ ಇಟ್ಟಾಗೋಯ್ತು. ಇನ್ನೇನು ಉಳಿಸಿದ್ದಾರೆ ಇವರು? ಚಿಕ್ಕಿ ಬದಲಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ. ಇನ್ನು ಮಧ್ಯಾಹ್ನ ಊಟ ಯೋಜನೆಯಡಿ ಶಾಲೆಯ ಮಕ್ಕಳಿಗೆ ಚಿಕ್ಕಿಯ ಬದಲಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣುಗಳನ್ನು ನೀಡಬೇಕೆಂದು ಇಲಾಖೆ ಆದೇಶಿಸಿದೆ. 2021ರಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯಡಿ ಮಕ್ಕಳಿಗೆ ಪರ್ಯಾಯವಾಗಿ ಬಾಳೆಹಣ್ಣಿನ ಬದಲಿಗೆ ಚಿಕ್ಕಿ ನೀಡಲು ಆರಂಭಿಸಲಾಗಿತ್ತು. ಮೊಟ್ಟೆ ದಿನದ ಶಾಲಾ ಮಕ್ಕಳಿಗಾಗಿ ಈ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಇದೀಗ ಸರ್ಕಾರ ಮಕ್ಕಳ ಅಚ್ಚುಮೆಚ್ಚಿನ ಚಿಕ್ಕಿಯನ್ನ ಕೈಬಿಟ್ಟಿರೋದು ಬೇಸರವನ್ನ ತರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಮಕ್ಕಳಿಗೆ ನೀಡ್ತಿದ್ದಂತಹ ಚಿಕ್ಕಿಯನ್ನ ಪೌಷ್ಟಿಕಾಂಶಕ್ಕಾಗಿ ಅಂತ ನೀಡ್ತಿದ್ದಂತಹ ಚಿಕ್ಕಿಯನ್ನ ಸರ್ಕಾರ ಸ್ಥಗಿತಗೊಳಿಸಿದೆ. ಸರ್ಕಾರ ಅದಕ್ಕೆ 2 ಕಾರಣಗಳನ್ನ ಕೊಡ್ತಾ ಇದೆ. ಈ ವಿಚಾರವಾಗಿ ಬಿಜೆಪಿ ಕೆಂಡ ಕಾರಿದೆ. ಎಷ್ಟೋ ಜನರ ಬಾಲ್ಯವನ್ನ ನೆನಪಿಸುವ ಶೇಂಗಾ ಚಿಕ್ಕಿ, ಶೇಂಗಾಗೆ ಬೆಲ್ಲದ ಪಾಕ ಕೊಟ್ಟು ಮಾಡುವಂತಹ ಚಿಕ್ಕಿ ಮನೆ ಮಕ್ಕಳ ಹೃದಯವನ್ನ ಕದ್ದ ಸಿಹಿ ತಿನಿಸು. ಬಡವರ ಬಾದಾಮಿ ಈ ಚಿಕ್ಕಿಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ. ಶಾಲಾ ಮಕ್ಕಳಿಗೆ ನೀಡ್ತಿದ್ದ ಚಿಕ್ಕಿ ಸ್ಥಗಿತಕ್ಕೆ ಆದೇಶ. 2 ಕಾರಣ ಕೊಟ್ಟು ವಿತರಣೆ ನಿಲ್ಲಿಸಿದ ಸರ್ಕಾರ. ಬಿಸಿಯೂಟ ಯೋಜನೆಯಡಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ರೂಪದಲ್ಲಿ ಚಿಕ್ಕಿಯನ್ನ ವಿತರಿಸಲಾಗ್ತಾ ಇದೆ. ಆದ್ರೆ ಇದೀಗ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಇನ್ಮುಂದೆ ಶಾಲಾ ಮಕ್ಕಳಿಗೆ ಚಿಕ್ಕಿಯನ್ನ ನೀಡೋದಿಲ್ಲ ಅಂತ ಆದೇಶದಲ್ಲಿ ಹೇಳಿದೆ. ಧಾರವಾಡ ಮತ್ತು ಕಲಬುರಗಿಯಲ್ಲಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಶಾಲಾ ಮಕ್ಕಳಿಗೆ ನೀಡಲಾಗ್ತಾ ಇರುವಂತಹ ಚಿಕ್ಕಿಯಲ್ಲಿ ಕೊಬ್ಬಿನ ಅಂಶ ಮತ್ತು ಸಕ್ಕರೆ ಅಂಶ ಅಧಿಕವಾಗಿದೆ ಅಂತ ಹೇಳಿದ್ದಾರೆ. ನಿಗದಿತ ಪ್ರಮಾಣದಲ್ಲಿ ಚಿಕ್ಕಿಯು ಲಭ್ಯವಾಗ್ತಾ ಇಲ್ಲ. ಅಲ್ಲದೆ ಇದನ್ನ ಸಮರ್ಪಕವಾಗಿ ಸಂಗ್ರಹಿಸದೇ ಇರುವುದು ಹಾಗೂ ಅವಧಿ ಮೀರಿದ ಚಿಕ್ಕಿಗಳನ್ನ ಮಕ್ಕಳಿಗೆ ನೀಡ್ತಾ ಇರೋದು ಕಂಡು ಬಂದಿದೆ. ಈ ಎಲ್ಲ ಸಂಗತಿಗಳು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹಾಗಾಗಿ ಚಿಕ್ಕಿ ವಿತರಣೆ ಸ್ಥಗಿತಗೊಳಿಸಿ ಮೊಟ್ಟೆ ಅಥವಾ ಬಾಳೆಹಣ್ಣು ಮಾತ್ರ ವಿತರಿಸಲು ಶಿಕ್ಷಣ ಇಲಾಖೆ ಆದೇಶಿಸಿದೆ. ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಮಾತ್ರ ವಿತರಿಸಲು ಪ್ರತ್ಯೇಕವಾದ ಮಾರ್ಗಸೂಚಿಯನ್ನ ಹೊರಡಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಸೂಚನೆ ನೀಡಿದೆ. ಈ ನಡುವೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ನೋಡ್ತೀವಿ ಏನೋ ಪಾಪ ಆ ಮಕ್ಕಳಿಗೆ ಕೊಡ್ತಾ ಇದ್ದಿದ್ದು ಆ ಚಿಕ್ಕಿ ಎಲ್ಲಕ್ಕೂ ಚುಕ್ಕಿ ಇಟ್ಟಾಯ್ತು. ಈ ಚಿಕ್ಕಿಗೂ ಇವಾಗ ಚುಕ್ಕಿ ಇಟ್ಟಾಗೋಯ್ತು. ಇನ್ನೇನು ಉಳಿಸಿದ್ದಾರೆ ಇವರು? ಚಿಕ್ಕಿ ಬದಲಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ. ಇನ್ನು ಮಧ್ಯಾಹ್ನ ಊಟ ಯೋಜನೆಯಡಿ ಶಾಲೆಯ ಮಕ್ಕಳಿಗೆ ಚಿಕ್ಕಿಯ ಬದಲಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣುಗಳನ್ನು ನೀಡಬೇಕೆಂದು ಇಲಾಖೆ ಆದೇಶಿಸಿದೆ. 2021ರಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯಡಿ ಮಕ್ಕಳಿಗೆ ಪರ್ಯಾಯವಾಗಿ ಬಾಳೆಹಣ್ಣಿನ ಬದಲಿಗೆ ಚಿಕ್ಕಿ ನೀಡಲು ಆರಂಭಿಸಲಾಗಿತ್ತು. ಮೊಟ್ಟೆ ದಿನದ ಶಾಲಾ ಮಕ್ಕಳಿಗಾಗಿ ಈ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಇದೀಗ ಸರ್ಕಾರ ಮಕ್ಕಳ ಅಚ್ಚುಮೆಚ್ಚಿನ ಚಿಕ್ಕಿಯನ್ನ ಕೈಬಿಟ್ಟಿರೋದು ಬೇಸರವನ್ನ ತರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಲಾ ಮಕ್ಕಳಿಗೆ ನೀಡ್ತಿದ್ದಂತಹ ಚಿಕ್ಕಿಯನ್ನ ಪೌಷ್ಟಿಕಾಂಶಕ್ಕಾಗಿ ಅಂತ ನೀಡ್ತಿದ್ದಂತಹ ಚಿಕ್ಕಿಯನ್ನ ಸರ್ಕಾರ ಸ್ಥಗಿತಗೊಳಿಸಿದೆ. ಸರ್ಕಾರ ಅದಕ್ಕೆ 2 ಕಾರಣಗಳನ್ನ ಕೊಡ್ತಾ ಇದೆ. ಈ ವಿಚಾರವಾಗಿ ಬಿಜೆಪಿ ಕೆಂಡ ಕಾರಿದೆ. ಎಷ್ಟೋ ಜನರ ಬಾಲ್ಯವನ್ನ ನೆನಪಿಸುವ ಶೇಂಗಾ ಚಿಕ್ಕಿ, ಶೇಂಗಾಗೆ ಬೆಲ್ಲದ ಪಾಕ ಕೊಟ್ಟು ಮಾಡುವಂತಹ ಚಿಕ್ಕಿ ಮನೆ ಮಕ್ಕಳ ಹೃದಯವನ್ನ ಕದ್ದ ಸಿಹಿ ತಿನಿಸು. ಬಡವರ ಬಾದಾಮಿ ಈ ಚಿಕ್ಕಿಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ. ಶಾಲಾ ಮಕ್ಕಳಿಗೆ ನೀಡ್ತಿದ್ದ ಚಿಕ್ಕಿ ಸ್ಥಗಿತಕ್ಕೆ ಆದೇಶ. 2 ಕಾರಣ ಕೊಟ್ಟು ವಿತರಣೆ ನಿಲ್ಲಿಸಿದ ಸರ್ಕಾರ. ಬಿಸಿಯೂಟ ಯೋಜನೆಯಡಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ರೂಪದಲ್ಲಿ ಚಿಕ್ಕಿಯನ್ನ ವಿತರಿಸಲಾಗ್ತಾ ಇದೆ. ಆದ್ರೆ ಇದೀಗ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಇನ್ಮುಂದೆ ಶಾಲಾ ಮಕ್ಕಳಿಗೆ ಚಿಕ್ಕಿಯನ್ನ ನೀಡೋದಿಲ್ಲ ಅಂತ ಆದೇಶದಲ್ಲಿ ಹೇಳಿದೆ. ಧಾರವಾಡ ಮತ್ತು ಕಲಬುರಗಿಯಲ್ಲಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಶಾಲಾ ಮಕ್ಕಳಿಗೆ ನೀಡಲಾಗ್ತಾ ಇರುವಂತಹ ಚಿಕ್ಕಿಯಲ್ಲಿ ಕೊಬ್ಬಿನ ಅಂಶ ಮತ್ತು ಸಕ್ಕರೆ ಅಂಶ ಅಧಿಕವಾಗಿದೆ ಅಂತ ಹೇಳಿದ್ದಾರೆ. ನಿಗದಿತ ಪ್ರಮಾಣದಲ್ಲಿ ಚಿಕ್ಕಿಯು ಲಭ್ಯವಾಗ್ತಾ ಇಲ್ಲ. ಅಲ್ಲದೆ ಇದನ್ನ ಸಮರ್ಪಕವಾಗಿ ಸಂಗ್ರಹಿಸದೇ ಇರುವುದು ಹಾಗೂ ಅವಧಿ ಮೀರಿದ ಚಿಕ್ಕಿಗಳನ್ನ ಮಕ್ಕಳಿಗೆ ನೀಡ್ತಾ ಇರೋದು ಕಂಡು ಬಂದಿದೆ. ಈ ಎಲ್ಲ ಸಂಗತಿಗಳು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹಾಗಾಗಿ ಚಿಕ್ಕಿ ವಿತರಣೆ ಸ್ಥಗಿತಗೊಳಿಸಿ ಮೊಟ್ಟೆ ಅಥವಾ ಬಾಳೆಹಣ್ಣು ಮಾತ್ರ ವಿತರಿಸಲು ಶಿಕ್ಷಣ ಇಲಾಖೆ ಆದೇಶಿಸಿದೆ. ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಮಾತ್ರ ವಿತರಿಸಲು ಪ್ರತ್ಯೇಕವಾದ ಮಾರ್ಗಸೂಚಿಯನ್ನ ಹೊರಡಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಸೂಚನೆ ನೀಡಿದೆ. ಈ ನಡುವೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ನೋಡ್ತೀವಿ ಏನೋ ಪಾಪ ಆ ಮಕ್ಕಳಿಗೆ ಕೊಡ್ತಾ ಇದ್ದಿದ್ದು ಆ ಚಿಕ್ಕಿ ಎಲ್ಲಕ್ಕೂ ಚುಕ್ಕಿ ಇಟ್ಟಾಯ್ತು. ಈ ಚಿಕ್ಕಿಗೂ ಇವಾಗ ಚುಕ್ಕಿ ಇಟ್ಟಾಗೋಯ್ತು. ಇನ್ನೇನು ಉಳಿಸಿದ್ದಾರೆ ಇವರು? ಚಿಕ್ಕಿ ಬದಲಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ. ಇನ್ನು ಮಧ್ಯಾಹ್ನ ಊಟ ಯೋಜನೆಯಡಿ ಶಾಲೆಯ ಮಕ್ಕಳಿಗೆ ಚಿಕ್ಕಿಯ ಬದಲಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣುಗಳನ್ನು ನೀಡಬೇಕೆಂದು ಇಲಾಖೆ ಆದೇಶಿಸಿದೆ. 2021ರಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯಡಿ ಮಕ್ಕಳಿಗೆ ಪರ್ಯಾಯವಾಗಿ ಬಾಳೆಹಣ್ಣಿನ ಬದಲಿಗೆ ಚಿಕ್ಕಿ ನೀಡಲು ಆರಂಭಿಸಲಾಗಿತ್ತು. ಮೊಟ್ಟೆ ದಿನದ ಶಾಲಾ ಮಕ್ಕಳಿಗಾಗಿ ಈ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಇದೀಗ ಸರ್ಕಾರ ಮಕ್ಕಳ ಅಚ್ಚುಮೆಚ್ಚಿನ ಚಿಕ್ಕಿಯನ್ನ ಕೈಬಿಟ್ಟಿರೋದು ಬೇಸರವನ್ನ ತರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.